ಒಂದು ಇಂಪ್ಯಾಕ್ಟ್ ಕಂಡು ಬರ್ತದೆ. ಈಗಾಗಲೇ ರಾಷ್ಟ್ರ ಮಟ್ಟದಲ್ಲಿ ಕೂಡ ಈಗಾಗಲೇ ಸಂಸದರು ಈ ಬಗ್ಗೆ ಧ್ವನಿ ಎತ್ತಕ್ಕೆ ಸಜ್ಜಾಗಿದ್ದಾರೆ. ದಾವಣಗೆರೆಯಲ್ಲಿ ಪತ್ರಿಕಾಗೋಷ್ಠಿ ಆಗಿದೆ. ಬೇರೆ ಬೇರೆ ಕಡೆಗಳಲ್ಲಿ ಈಗಾಗಲೇ ಅಡಕೆ ಬೆಳೆಗಾರರು ಸಂಘಟಿತರಾಗಿ ಪ್ರತಿಭಟನೆಗೂ ಕೂಡ ಮುಂದಾಗ್ತಿದ್ದಾರೆ. ಈಗ ಮತ್ತೆ ನಮ್ಮ ಚರ್ಚೆನ ಮುಂದುವರಿಸ್ತಾರೆ. ಮುಂದಿನ ಕ್ಷಣಗಳಲ್ಲಿ ಅರಗ ಜ್ಞಾನೇಂದ್ರ ಕೂಡ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. ಬನ್ನಿ, ಈಗ ಮತ್ತೆ ನಮ್ಮ ಚರ್ಚೆನ ಮುಂದುವರಿಸ್ತಾ ಇದ್ವಿ. ರಘುವರ್, ಈಗ ನಾವು ಬೆಳಗಿಂದನೂ ಕೂಡ ಚರ್ಚೆ ಮಾಡ್ತಾ ಇದ್ವಿ. ಅದರಲ್ಲಿ ಕೆಲವು ಗೊಂದಲ ಹುಟ್ಟಿಸ್ತಾರೆ ಅಂತಕ್ಕಂಥ ಮಾತುಗಳು ಕೇಳಿಬಿಡುತ್ತೆ. ಆದ್ರೆ ಬಹಳ ಸ್ಪಷ್ಟವಾಗಿ ಅನಂತಕುಮಾರ್ ಹೆಗಡೆ ಅವರು ದಾಖಲೆಗಳ ಸಮೇತ ಮುಂದಿಟ್ಟಿದ್ದಾರೆ. ಇದು ಗೊಂದಲ ಅಲ್ಲ, ಬೆಳೆ ನಿಷೇಧ ಹೋಗ್ತಾ ಇದೆ ಅಂತ. ಇವು ನಾವು ಕೆಲವರು ನಮ್ಮ ಭಾರತೀಯ ಎಲ್ಲ ಒಳ್ಳೆ ಸಂಸ್ಕೃತಿ ಇದೆ, ಅದು ಕೆಲವು ಒಂದು ಇದಿದೆ. ಈ ಏಡ್ಸ್ ಬಂದಾಗ ನಮಗೆ ಬಹಳ ಇಮ್ಯುನಿಟಿ ಇದೆ, ನಮಗೇನು ಆಗಲ್ಲ ಅಂತ ಹೇಳ್ಕೊಂಡು ಕೂತಿತ್ತು. ಏಡ್ಸ್ ಬಂತು, ಎಲ್ರಿಗೂ ಎಫೆಕ್ಟ್ ಆಯ್ತು. ಆ ಥರ ಏನೋ ನಾವು ಮಸಾಲ ತಿಂತೀವಿ, ಸ್ಪೈಸ್ ತಿಂತೀವಿ, ನಮಗೆ ಇಮ್ಯುನಿಟಿ ಇದೆ ಅಂತ ಹೇಳಿ ಆ ಥರ ಕೂರೋದು ತಪ್ಪು. ಓಕೆ, ಆ ಥರ ಭ್ರಮೆಯಲ್ಲಿ ಅನೇಕ ರಾಜಕೀಯ ನಾಯಕರು, ಎಕ್ಸೆಪ್ಟ್ ಹೆಗ್ಡೆಯವರು ಇಬ್ಬರನ್ನ ಬಿಟ್ಟರೆ, ಹೆಚ್ಚಿನವರಿಗೆ ತನ್ನ ಕ್ಷೇತ್ರದಲ್ಲಿ ಹೆಚ್ಚಾಗಿ ಬೆಳೀತಾ ಇರತಕ್ಕಂಥ ಅಡಿಕೆ ಬೆಳೆ, ಈ ಆ ಕ್ಷೇತ್ರದ ಜ್ಞಾನ, ಆ ಬೆಳೆಯ ಜ್ಞಾನ, ಅದಕ್ಕೆ ಇವತ್ತು ವಿಶ್ವಾದ್ಯಂತ ಏನೇನು ಆಗ್ತಾ ಇದೆ ಅನ್ನೋದು ಗಮನ ಹರಿಸಬೇಕು. ಮೊದಲನೇದು ಬ್ಯಾನ್ ಆಗ್ತಾ ಇಲ್ಲ ಅಂತ ವಿಚಾರ ಅಲ್ಲ. ಒಂದು, ಇದು ಆಹಾರವಲ್ಲ ಅಂತ ಬದಿಗೆಡ್ತಾ ಇರತಕ್ಕಂಥದ್ದು ದೊಡ್ಡ ಸಮಸ್ಯೆ ನಮಗೆ. ಕೆಲವರು ಹೇಳಿದ್ರು ಟೊಬ್ಯಾಕೋ ಹೋಗ್ತಾ ಇದೆ, ಆಲ್ಕೋಹಾಲ್ ಹೋಗ್ತಾ ಇದೆ, ಆಹಾರವಾಗಲ್ಲ. ಖಂಡಿತ ಅದಕ್ಕೆ ಬೇರೆ ಕಾನೂನು ಇದೆ, ಬೇರೆ ವ್ಯವಸ್ಥೆ ಇದೆ. ನಾವು ಆಹಾರದ ಗುಂಪಿನಿಂದ ಅಡಿಕೆಯನ್ನು ಹೊರ ಹಾಕದಂತೆ ನೋಡ್ಕೊಳ್ಬೇಕಾಗ್ತದೆ. ಮತ್ತೆ ಎಷ್ಟೋ ವಿಜ್ಞಾನವನ್ನು ಕೂಡ ಈಗ ಆಯುರ್ವೇದಕ್ಕೂ ಕೆಲವು ಕಡೆ ಹೇಳ್ತಾರೆ ಹರ್ಬಲ್ ಅಂದ್ರೆ ಓನ್ಲಿ ವರ್ಬಲ್ ಅಂತ. ಓಕೆ, ನಮ್ದು ಹಾಗಾಗಿದೆ. ಮೌಖಿಕವಾಗಿ ನಡೆದು ಬಂದಿರತಕ್ಕಂಥ ಅಲ್ಲ, ಈಗ ಏನಾದ್ರು ಈ ಪ್ರಾಡಕ್ಟ್ ಅಲ್ಲಿ ಏನಿದೆಯಪ್ಪ ಅಂತ ಹೇಳಿದ್ರೆ ಹರ್ಬಲ್ ಅಂದ್ರೆ ವರ್ಬಲ್ ಅಂತ ಹೇಳಲ್ಲ. ಆಯುರ್ವೇದವನ್ನು ಖಂಡನೆ ಮಾಡೋದಲ್ಲ, ಗಟ್ಟಿತನ ಇದೆ, ಎಲ್ಲ ಇದೆ. ಆದ್ರೆ ನಾವು ಸತ್ಯವನ್ನು ಎಷ್ಟು ಮಟ್ಟಿಗೆ ನಾವು ಅದ್ರ ಬಗ್ಗೆ ವರ್ಕ್ ಮಾಡಬೇಕಾಗಿತ್ತು, ಯಾವ ರೀತಿ ತೋರಿಸಬೇಕಾಗಿತ್ತು, ಅದಲ್ಲಿ ನಾವು ಈಗ ಒಂದು ಪ್ರಶ್ನೆ ನಾನು ನಿಮಗೆ ಕೇಳೋಕೆ, ನಮ್ಗೆ ಸಾಕಷ್ಟು ಜನ ಲಾಬಿ ಅಂತ ಮಾತಾಡ್ತೀವಿ. ಆದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಾವು ಪಾಮ್ ಆಯಿಲ್ ಲಾಬಿ ಬಗ್ಗೆ ಮಾತಾಡಿದ್ರಿ. ಆಮೇಲೆ ಬೇರೆ ಬೇರೆ ರೀತಿಯ ಲಾಬಿಗಳು, ಅರಿಶಿಣದ ಬಗ್ಗೆ ದೊಡ್ಡ ಪೇಟೆಂಟ್ ಬಗ್ಗೆ ದೊಡ್ಡ ಲಾಬಿಗಳು ನಡೆದವು. ಸೊ ಈ ಲಾಬಿಗಳನ್ನು ಮಾಡ್ಲಿಕ್ಕೆ ಭಾರತ ಯಾಕೆ ಅಥವಾ ನಾವ್ಯಾಕೆ ಹಿಂದೆ ಬೀಳ್ತಾ ಇದೀವಿ? ನಾವು ಏನಾಗಿದೆ ನಮ್ಮಲ್ಲಿ ಹೇಳ್ತಾರೆ ಜಾಯಿನ್ ಟುಗೆದರ್ ಆರ್ ಹ್ಯಾಂಗ್ ಸಪರೇಟ್ಲಿ ಅಂತ. ನಾವು ಒಟ್ಟಿಗೆ ಸೇರೋದ್ ಬಿಟ್ಟು ಸಪರೇಟ್ ಆಗಿ ನೇಣು ಹಾಕೊಳ್ತಾ ಇದೀವಿ. ಓಕೆ, ಒಟ್ಟಿಗೆ ಸೇರಿದ್ರೆ ಎಲ್ಲರೂ ನೆಮ್ಮದಿಯಿಂದ ಇರ್ಬೋದು. ಮತ್ತೆ ಇಲ್ಲಿ ಒಂದು ಲೀಡರ್ಶಿಪ್ ಬೇಕಾಗುತ್ತೆ ನೋಡಿ. ನಮ್ಮ ಭಾರತದಲ್ಲಿ ಏನು ಗೋ ಸಂಸ್ಕೃತಿ ಇದ್ರೂ ಕೂಡ ಕುರಿಯನ್ ಬರೋವರೆಗೂ ಹಾಲಿನ ಇದಾಗ್ಲಿಲ್ಲ, ಆಪರೇಷನ್ ಫ್ಲಡ್ ಆಗಲಿಲ್ಲ. ಸೊ ಒಬ್ಬ ಲೀಡರ್ ಬರಬೇಕಾಯ್ತು ಇಡೀ ನಮ್ಮ ಆಪರೇಷನ್ ಫ್ಲಡ್ ಇದು ಮಾಡೋದಕ್ಕೆ. ಈ ಲೆವೆಲ್ಗೆ 137 ಮಿಲಿಯನ್ ಟನ್ ಹಾಲನ್ನು ಉತ್ಪಾದನೆ ಮಾಡೋದಕ್ಕೆ ಒಬ್ಬ ಲೀಡರ್ ಬೇಕಾಯಿತು, ಒಂದು ಕೋಆಪರೇಟಿವ್ ಮೂವ್ಮೆಂಟ್ ಬೇಕಾಯಿತು. ಅದಕ್ಕೆ ವಿಜ್ಞಾನ ಬೇಕಾಯಿತು, ಮಷಿನರಿ ಬೇಕಾಯಿತು, ಎಲ್ಲವನ್ನೂ ತಂದಿದ್ದಾಯಿತು, ಪ್ರಾಡಕ್ಟನ್ನು ತಂದಿದ್ದಾಯಿತು. ಇದೇ ರೀತಿಯಲ್ಲಿ ಪ್ರತಿಯೊಂದು ಪದಾರ್ಥಗಳನ್ನು ನಾವು ಭಾರತದಲ್ಲಿ ಬೆಳೀತಾ ಇರತಕ್ಕಂಥ ಬೇರೆ ಬೇರೆ ಏನು ಇಲ್ಲಿಯೇ ಒಂದು ಮೂಲವಾಗಿರ್ತಕ್ಕಂಥ ಅಡಿಕೆ 50% ಜಗತ್ತಿನ ಇಲ್ಲೇ ಬೆಳೀತಾ ಇರತಕ್ಕಂಥ ಪದಾರ್ಥಗಳು ಏನಿದ್ದಾವೆ ಅವುಗಳ ಸುತ್ತ ನಾವು ಕೇವಲ ಮಂಡಿ, APMC ಯಾರ್ಡು, ಗೌರ್ಮೆಂಟ್ ಫಿಕ್ಸ್ ಕೊಡೋದು, ಸಬ್ಸಿಡಿ ಕೊಡೋದು, ಯೂರಿಯಾಗೆ ಸಬ್ಸಿಡಿ ಕೊಡೋದು, ಇದರಲ್ಲೇ ನಾವು ಕಳೆದು ಹೋಗ್ತಾ ಇದ್ದೀವಿ. ಖಂಡಿತ ಅದು ಸೊಲ್ಯೂಷನ್ ಅಲ್ಲ. ಸೊಲ್ಯೂಷನ್ ಅಲ್ಲ. ಭಾರತ ಏನು ಹೇಳ್ತಾರೆ, ನಾವು ಹೆಚ್ಚಿನ ಜನಸಂಖ್ಯೆ ರೈತರ ಮೇಲೆ ಡಿಪೆಂಡ್ ಆಗಿರೋದ್ರಿಂದ, ಕೃಷಿಯಲ್ಲಿ ಡಿಪೆಂಡ್ ಆಗಿರೋದ್ರಿಂದ, ಹೆಚ್ಚು ಭೂಮಿ ನಮ್ಮಲ್ಲಿ ಇರ್ತಕ್ಕಂಥದ್ದು ಇರೋದ್ರಿಂದ ಮುಂದೆ ನಾವು ಏನನ್ನು ಬೆಳಿಬೇಕು, ನಮ್ಮನ್ನು ನಾವು ಫೀಡ್ ಮಾಡ್ಕೊಳ್ಳೋದು, ಜಗತ್ತಿನ ಫೀಡ್ ಮಾಡಬೇಕು ಅಂತಕ್ಕಂಥದ್ದು ಇದ್ರೆ, ನಮ್ಮ ಆಲೋಚನೆ ಇದ್ರೆ ಅಗ್ರಿಕಲ್ಚರಲ್ಲೂ ಕೂಡ ನಾವು ಈಗ ನೋಡಿ, ಅಮೆರಿಕ 400 ಮಿಲಿಯನ್ ಟನ್ ಗ್ರೇನ್ ಬೆಳೆಯುತ್ತೆ ಜಗತ್ತು. ಮತ್ತೆ ಇನ್ನೊಂದು ಹೇಳ್ತಾರೆ ನೋಡಿ, ಅಮೆರಿಕದ ಪ್ರೆಸ್ ಸೆಕ್ರೆಟರಿ ಒಬ್ರು ಹೇಳಿದ್ದು, ಫುಡ್ ಇಸ್ ಅ ವೆಪನ್, ಯೂಸ್ ಇಟ್ ಇನ್ ದ ವರ್ಲ್ಡ್ ಪಾಲಿಟಿಕ್ಸ್ ಅಂತ. ಆಹಾರ ಅನ್ನೋದು ಒಂದು ಆಯುಧವಾಗಿ ಉಪಯೋಗಿಸಿ ಜಗತ್ತಿನಲ್ಲಿ ಅಂತ. ಇದು ಬಹಳ ಮುಖ್ಯ. ಈ ಪಾಲಿಟಿಕ್ಸ್ ಏನಿದೆಯಲ್ಲ, ಆ ಪಾಲಿಟಿಕ್ಸ್ ಮಾಡ್ಬೇಕಾದ್ರೆ ಲಾಬಿ ಬೇಕು, ಸೈನ್ಸ್ ಬೇಕು. ಅದಕ್ಕೆ ಈಗ ನೋಡಿ, ಕೋಕೋನಟ್ ಲಾಬಿ ಏನಿದೆ ನಮ್ಮಲ್ಲಿ? ಇಲ್ಲ. ಪಾಮ್ ಆಯಿಲ್ ಲಾಬಿ ನೋಡಿ ಪವರ್ಫುಲ್ ಆಗಿದೆ. ಅವರಲ್ಲಿ ವಿಜ್ಞಾನ ಇದೆ, ರಿಸರ್ಚ್ ಸ್ಟೇಷನ್ಗಳಿದ್ದಾವೆ. ನಿಮಗೆ ಆಗಾಗ ವಿಜ್ಞಾನ ಪತ್ರಿಕೆಗಳಲ್ಲಿ ಪಾಮ್ ಆಯಿಲ್ ಲಾಬಿಯವರು ನಮ್ಮ ಪಾಮ್ ಆಯಿಲ್ ಅಲ್ಲಿ ಇಂತಿಂತ ಗುಣ ಇದೆ, ಇಂತಿಂತದ್ದು ಕಂಡುಹಿಡಿದು, ಹೊರತಾಗಿ ಇಂಥದ್ದು ಕಂಡುಹಿಡಿದು, ಇಂಥ ಕಾಯಿಲೆಯಲ್ಲಿ ವಾಸಿ ಆಗುತ್ತೆ, ಅದು ತಪ್ಪು, ಸ್ಯಾಚುರೇಟೆಡ್ ಫ್ಯಾಟ್ ಇಂದ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ತಪ್ಪು, ಅದು ಹೊಸದಾಗಿ ಇದು ಕಂಡುಹಿಡಿದೀವಿ, ಪಬ್ಲಿಷ್ ಆಗ್ತಾ ಇರುತ್ತೆ ಪೇಪರ್, ಜನರ ಮನಸ್ಸು ಮೇಲೆ ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ. ಅದನ್ನ ನಾವು ಮಾಡ್ತಾ ಇಲ್ಲ. ಉದಯವ್ರೆ, ಇಲ್ಲಿ ಗಮನಿಸಬೇಕಂತ, ಅಡಿಕೆ ಆದ್ರೆ ಕೇವಲ ಈ ಟ್ರೆಡಿಷನಲ್ ಅಲ್ಲ, ಈಗ ಕ್ಯಾಂಪ್ಕೋ ಬಂದ ನಂತರ ಚಾಕ್ಲೇಟ್ ಇಂದ ಹಿಡಿದು ಬೇರೆ ಬೇರೆ ಪದಾರ್ಥಗಳನ್ನು ಕೂಡ ತಯಾರು ಮಾಡ್ತಾರೆ. ತಾವು ಕೂಡ ಗಮನಿಸಿರ್ಬೋದು, ಅದೇ ಭಾಗದಿಂದ ಬಂದಿರೋದು. ಸೊ ಎಷ್ಟು ತರದ ಪ್ರಾಡಕ್ಟ್ಗಳೀಗ ಸಾಮಾನ್ಯ ನಿಮಗೆ ತಿಳಿದ ಮಾಹಿತಿಗೆ ತಯಾರಾಗ್ತದೆ, ನೀವು ಯಾರಾದ್ರೂ ಹೇಳ್ಬೋದಾ? ಬಣ್ಣಗಳನ್ನು ಅಡಿಕೆಯಿಂದ ತಯಾರು ಮಾಡ್ತಾರೆ. ಅದು ಔಷಧೀಯ ಅಂಶಗಳನ್ನು ಒಳಗೊಂಡಂತಹ ಒಂದು ಗುಣಗಳನ್ನು ಹೊಂದಿರೋದ್ರಿಂದ ಅದರಿಂದ ಬೇಕಾದಂತಹ ಔಷಧೀಯ ತತ್ವಗಳನ್ನು ಕೂಡ ಇದು ಮಾಡ್ತಾ ಇದ್ದಾರೆ. ಸಾಂಸ್ಕೃತಿಕ ಪರಂಪರೆಯಲ್ಲೂ ಕೂಡ ಅದನ್ನು ಬಳಸುವಂತಹ ಒಂದು ವ್ಯವಸ್ಥೆ ಆಗ್ತಾ ಇದೆ.
ಬರೀ ಅಡಿಕೆ ಮಾತ್ರ ನಾವು ಮೊದಲೇ ಡಿಸ್ಕಸ್ ಮಾಡಿದಾಗೆ ಬರೀ ಅಡಿಕೆ ಮಾತ್ರ ನಾವು ಇಲ್ಲಿ ಕಾನ್ಸಂಟ್ರೇಟ್ ಮಾಡುವಂಥದ್ದಲ್ಲ. ಇಡೀ ಅಡಿಕೆಯ ಮರದ ಬೇರಿನವರೆಗೆ, ಅಡಿಕೆಯಿಂದ ಹಿಡಿದು ಅದರ ಸೋಗೆಯಿಂದ ಹಿಡಿದು ಅದರ ಕಂಬು, ಅದರ ಏನಿದೆ ಕಾಂಡ, ಆ ಕಾಂಡವನ್ನು ಪ್ರತಿಯೊಂದನ್ನು ಕೂಡ ನಾವು ಬಳಕೆಯಲ್ಲಿ ತರುವಂತಹ ವ್ಯವಸ್ಥೆಗಳು ನಮ್ಮಲ್ಲಿ ಇದ್ದಾವೆ. ಆಮೇಲೆ ಅದರ ಜೊತೆಯಲ್ಲಿ ಉಪಬೆಳೆಗಳನ್ನು ಕೂಡ ಬೆಳೆಸ್ತೇವೆ. ಅಡಿಕೆ ಮರಕ್ಕೆ ನಾವು ಕರಿಮೆಣಸನ್ನು ಬಿಟ್ಟು ಕರಿಮೆಣಸಿನ ಬೆಳೆಯನ್ನು ಕೂಡ ಬೆಳೆಯುವಂತಹ ವ್ಯವಸ್ಥೆಗಳಿದ್ದಾವೆ. ಆಮೇಲೆ ಇದೇ ರೀತಿಯಲ್ಲಿ ಅಡಿಕೆಯ ಜೊತೆಯಲ್ಲಿ ವೀಳ್ಯದೆಲೆಯನ್ನು ಬೆಳೆಸುವಂಥದ್ದು, ಬರೀ ಅದ್ರ ಜೊತೆ ಹೊರಟೋಯ್ತು ಅಂತ ಲೆಕ್ಕ. ಆದ್ರೆ ಇಂಥದ್ದನ್ನೆಲ್ಲ ನಾವು ಜೊತೆಯಲ್ಲಿ ಇಟ್ಕೊಂಡು ಬರ್ತಾ ಇರೋದ್ರಿಂದ, ಆಮೇಲೆ ಅಡಿಕೆಯಿಂದ ಚಾಕ್ಲೇಟು, ಬಣ್ಣಗಳು, ಮತ್ತೆ ಇನ್ನುಳಿದಂತಹ ಸಾಂಸ್ಕೃತಿಕ ಪರಂಪರೆಯಲ್ಲಿ ಇದು ಇನ್ನೊಂದು ನಮ್ಮಲ್ಲಿ ಒಂದು ಇದು ಬಂತು ಮಾತುಗಳು, ಬರೀ ಅಡಿಕೆ ಬೆಳೆಗಾರರಷ್ಟೇ ಇದರ ಬಗ್ಗೆ ಹೊಣೆಗಾರಿಕೆಯನ್ನು ಹೊರುವಂತಹ ಒಂದು ಅನಿವಾರ್ಯತೆ ಇಲ್ಲ. ಇದಕ್ಕೆ ಸಾಮಾಜಿಕ ಪರಂಪರೆ ಇರೋದ್ರಿಂದ, ಸಾಂಸ್ಕೃತಿಕವಾಗಿ ಕೂಡ ಇದು ಅಡಿಕೆ ನಮ್ಮ ಒಂದು ಹಿನ್ನೆಲೆಯಲ್ಲಿ ಇರೋದ್ರಿಂದ, ಈ ಸಾಂಸ್ಕೃತಿಕವಾಗಿ ಕೂಡ ಇದನ್ನು ನಾವು ಸಾಂಸ್ಕೃತಿಕ ಪರಂಪರೆಯ ಹರಿಕಾರರು ಅಂತೇಳಿ ಯಾರು ತಮ್ಮನ್ನು ಹೇಳಿಕೊಳ್ತಾರೋ ಅವರು ಕೂಡ ಇದರ ಬಗ್ಗೆ ಎಚ್ಚೆತ್ತುಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ. ಆಮೇಲೆ ಸಾಮಾಜಿಕ ಹೋರಾಟಗಾರರು ಕೂಡ ಇದರ ಬಗ್ಗೆ ಬೇಕಾದಷ್ಟು ವಿಚಾರಗಳನ್ನು, ಉದ್ಯಮಿಗಾರಗಳಿಗೂ ವ್ಯಾಪಾರಿಗಳು ಕೂಡ ಇದರ ಬಗ್ಗೆ ತಮ್ಮ ಇದನ್ನು ತೆಗೆದುಕೊಳ್ಳಬೇಕು. ಆಮೇಲೆ ಇದರ ಬಗ್ಗೆ ಪ್ರತಿಭಟಿಸುವಂಥದ್ದು, ಇದರ ಬಗ್ಗೆ ಎಚ್ಚರಿಕೆ ಮೂಡಿಸುವಂಥದ್ದು, ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡಿಸುವಂಥದ್ದನ್ನು ಆಗಬೇಕಾದಂಥ ಅನಿವಾರ್ಯ ಸ್ಥಿತಿ ಇವತ್ತು ನಮಗೆ ಬಂದಿದೆ. ಓಕೆ, ಸೊ ಬರೀಗ ಮತ್ತೆ ನಮ್ಮ ಜೊತೆಗೆ ದಾವಣಗೆರೆಯಿಂದ ಮಾಡಾಳು ವಿರೂಪಾಕ್ಷ ಪೂರ್ವ ಸಂಪರ್ಕದಲ್ಲಿದ್ದಾರೆ. ವಿರೂಪಾಕ್ಷ ಅವಾಗಲೇ ಒಂದು ಮಾತನಾಡಿದ್ರೆ, ಹೈಕೋರ್ಟ್ ನಲ್ಲಿ ಅಡಕೆ ಅದು ಸಾಂಪ್ರದಾಯಿಕವಾಗಿ ಆಹಾರ ಅಂತಕ್ಕಂಥದ್ದು ಹೇಳಿದ್ದಾರೆ, ಆದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಈ ಬಗ್ಗೆ ತಕರಾರು ನಡೀತಾ ಇದೆ ಅಂತ ಹೇಳಿ, ಈ ಬಗ್ಗೆ ಯಾವಾಗ ಆಗಿದ್ದು, ಈ ಬಗ್ಗೆ ಏನಾದರೂ ದಾಖಲೆಗಳಿದೆ ತಮ್ಮಲ್ಲಿ? 2007ನೇ ಇಸ್ವಿನಲ್ಲಿ ಕರ್ನಾಟಕ ಹೈಕೋರ್ಟ್ various scientific reports prove that aracanut is not harmful for health. A judgment passed in Karnataka High Court in the year 2007 also proves this fact. The judgment also says that aracanut has medicinal properties. The Central Food Security Authority has considered aracanut as a food product. The report by World Health Organization also states that when compared to other food products, the alkaline quantity in aracanut is negligible ಅಂತಕ್ಕಂಥದ್ದನ್ನ ಹೇಳ್ತಾರೆ. ಓಕೆ, ಈಗ ತಮ್ಮ ಜೊತೆಗೆ ರಘು ಅವರು ಮಾತಾಡ್ತಾರೆ. ರಘು, ಇದು ತಾವು ಹೇಳಿದ್ರೆ ಅದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಲ್ಲಿ ಅದು ಕ್ಯಾನ್ಸರ್ಗೆ ತರತ್ತೆ ಮಾತನಾಡಿದ್ರೆ, ಇದು ಅದಕ್ಕಿಂತ ಹಿಂದಿನ ವರದಿನ ಏನಿದು? ಹೌದು, 2007ರಲ್ಲಿ ವಿರೂಪಾಕ್ಷಪ್ಪ ಅವರು ಹೇಳ್ತಾ ಇರೋದು ಕರೆಕ್ಟು. ಕರ್ನಾಟಕ ಹೈಕೋರ್ಟ್ ಆ ಥರ ಒಂದು ತೀರ್ಮಾನ ಕೊಡ್ತು. ಆದರೆ ಒಂದೇನಾಗಬೇಕಾಯ್ತು, ಅರಿಕನಟ್ ನಾವು ಅಡಿಕೆ ಬೆಳೆಗಾರರು ಮತ್ತು ಇದಕ್ಕೆ ಯಾರ್ಯಾರಿಗೆ ಕಾಳಜಿ ಇತ್ತೋ ಅವ್ರು ಸ್ವಲ್ಪ ಭಾಳ ಲೇಟಾಗಿ ಎಚ್ಚೆತ್ತುಕೊಂಡಿದ್ದಾರೆ ಅಂತ ಖಂಡಿತವಾಗಿಯೂ ಹೇಳ್ಬೋದು. ನೋಡಿ, ಹೋದ ವರ್ಷ ಅಡಿಕೆಯನ್ನು ಕ್ಯಾನ್ಸರ್ಗೆ ನಂಬರ್ 1 ಕಾರಣ ಅಂತ ಹೇಳಿ ಲಿಸ್ಟಲ್ಲಿ ಬಂದಾಗಿದೆ 2012ರಲ್ಲಿ. ಆಗ ಅಡಿಕೆ ಬೆಳೆಗಾರರು, ಅಡಿಕೆಗೆ ಸಂಬಂಧಪಟ್ಟವರು ಎಲ್ಲ ಇದನ್ನು ಭಾಳ ಎಚ್ಚರಿಕೆಯಿಂದ ಇದು ಮಾಡಬೇಕಾಗಿತ್ತು. ಯಾಕಂತ ಹೇಳಿದರೆ, ಒಂದು ಸಾರಿ ವಿಶ್ವ ಆರೋಗ್ಯ ಸಂಸ್ಥೆ ಇಂಥ ಒಂದು ಪಟ್ಟಿ ಮಾಡಿದರೆ ಜಗತ್ತಿನ ಎಲ್ಲ ದೇಶಗಳು ಅದನ್ನು ಫಾಲೋ ಮಾಡಬೇಕಾಗುತ್ತೆ. ಯಾವ ಕೋರ್ಟು ಅದನ್ನು ಧಿಕ್ಕರಿಸೋಕ್ಕೆ ಕಷ್ಟ ಆಗ್ತದೆ. ಬೆಳೆಗಾರರು ಇರೋದು ಹೌದು, ಎಲ್ಲ ಇರೋದು ಹೌದು. ಕೊನೆಗೆ ಏನಾಗ್ಬೋದು, ಅಡಿಕೆಯನ್ನು ಆಹಾರವಲ್ಲ ಒಂದು ಮಾದಕ ವಸ್ತು ಅಂತ ಹೇಳಿಬಿಟ್ಟು ಮಾರಾಟ ಮಾಡ್ಬೋದು. ಆಲ್ಕೋಹಾಲ್ ಇದ್ದಂಗೆ, ತಂಬಾಕು ಇದ್ದಂಗೆ ನಾವು ಇರ್ತೀವೋ, ಆದರೆ ಆ ಹಣೆ ಪಟ್ಟೆ ನಾವು ಕಟ್ಕೋಬೇಕಾಗ್ತದೆ. ಇದು ಮಾರಕ, ಕ್ಯಾನ್ಸರ್ಗೆ ಕಾರಣ ಅಂತಕ್ಕಂಥ ಕ್ಯಾಟಗರಿ ಏನು ನೋಡಿ, ಇಂಟರ್ನ್ಯಾಷನಲ್ ಏಜೆನ್ಸಿ ಫಾರ್ ಕ್ಯಾನ್ಸರ್ ರಿಸರ್ಚ್ ಅಂತ ಹೇಳಿ ವಿಶ್ವ ಆರೋಗ್ಯ ಸಂಸ್ಥೆಯ ಅಂಗಸಂಸ್ಥೆ ಇದೆ. ನಾನು ಇದು ಬೆಳಗ್ಗೆಯಿಂದ 2-3 ಸಾರಿ ಹೇಳಿದೆ. ಕಾರಣ ಇಷ್ಟೇ, ಆ ಏನು IACR ಅಂತ ಇದೆಯಲ್ಲ, ವಿಶ್ವಸಂಸ್ಥೆಯ ಒಂದು ಅಂಗಸಂಸ್ಥೆ, ಅಲ್ಲಿ ಈಗ ಅಡಿಕೆ ಮತ್ತು ಎಲೆ ಎರಡೂ ಕೂಡ ಕ್ಯಾನ್ಸರ್ನ ಕ್ಯಾಟಗರಿ 1 ರಿಸ್ಕ್ ಅಂತ ಬಂದಿದೆ. ಅಲ್ಲಿ ಇದುವರೆಗೂ ಅದನ್ನು ಬರೋಕ್ಕೆ ಕಾರಣ ಯಾರು? ನಮ್ಮ ಯುರೋಪಿನ ವೈದ್ಯಕೀಯ ಪದ್ಧತಿ, ಭಾರತದಲ್ಲಿರುವಂಥದ್ದು ಪದ್ಧತಿ ಕೂಡ ಅದಕ್ಕೆ ಸಪೋರ್ಟ್ ಮಾಡಿದೆ. ಕ್ಯಾನ್ಸರ್, ಟಾಟಾ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಅಂತ ಪ್ರೊಫೆಸರ್ ಚತುರ್ವೇದಿ ಅಂತವರು ಅನೇಕ ಜರ್ನಲ್ಗಳಲ್ಲಿ ಇದನ್ನು ಪಬ್ಲಿಷ್ ಮಾಡಿದರು. ಅಡಿಕೆಯಿಂದ ಕ್ಯಾನ್ಸರ್ ಬರುತ್ತೆ, ಮೌತ್ ಕ್ಯಾನ್ಸರ್ ಬರುತ್ತೆ, ಇಷ್ಟು ಕೇಸ್ ಇದೆ, ಇಷ್ಟು ಸ್ಟ್ಯಾಟಿಸ್ಟಿಕ್ಸ್ ಇದೆ ಅಂತ ಹೇಳ್ಬಿಟ್ಟು ನೀವು ಇದರಲ್ಲಿ ತೆಗೆದು ನೋಡಿದರೆ, ಇಂಟರ್ನ್ಯಾಷನಲ್ ಏಜೆನ್ಸಿ ಫಾರ್ ಏನು ರಿಸರ್ಚ್ ಆನ್ ಕ್ಯಾನ್ಸರ್ ಅಲ್ಲಿ ತೆಗೆದು ನೋಡಿದರೆ, ಅಡಿಕೆ ಯಾಕೆ ಇದನ್ನ ನಂಬರ್ 1 ಲಿಸ್ಟಿಗೆ ಹಾಕಿದೀವಿ ಅಂತ ಹೇಳುವಾಗ ಅವರು ಒಂದು ಪೇಜ್ ಕೊಡ್ತಾರೆ. 350 ಪೇಜ್ ಕೊಟ್ಟಿದ್ದಾರೆ. 350 ಪೇಜಿನಲ್ಲಿ
ಬೇರೆ ಬೇರೆ ದೇಶಗಳಲ್ಲಿ ನಡೆದ ಎಲ್ಲ ವೈಜ್ಞಾನಿಕ ಸಂಶೋಧನೆಯನ್ನು ಇಟ್ಟು ಈ ಕಾರಣದಿಂದ ಅಡಿಕೆ ಮತ್ತು ಎಲೆಯನ್ನ ಇಲ್ಲಿಗೆ ಕೂರಿಸಿದೀವು, ಕಾರ್ಸಿನೋಜೆನಿಕ್ ಕ್ಯಾಟಗರಿ ನಂಬರ್ 1 ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ಇದು ನಾವು ಸ್ವಲ್ಪ ಎಚ್ಚೆತ್ತುಕೊಳ್ಳೋದಕ್ಕೆ ಲೇಟ್ ಆಗಿದೆ. ಎರಡನೇದು, ನಾವು ಒಂದೇ ವೈಜ್ಞಾನಿಕ ಪದ್ಧತಿಯನ್ನ ಬಿಟ್ಟು ಬೇರೆ ಇರತಕ್ಕಂಥ ನಮ್ಮ ಭಾರತೀಯ ವೈಜ್ಞಾನಿಕ ಪದ್ಧತಿಗಳನ್ನು ಗುರುತಿಸ್ಕೋಬೇಕಾಗಿತ್ತು. ನಾವು ಅದ್ರ ಪ್ರಕಾರ ಹಾಗಿದೆ, ಆದರೆ ಇದ್ರ ಪ್ರಕಾರ ಹೀಗಿದೆ, ಇದನ್ನು ಒಪ್ಪಿಕೊಳ್ಳಿ ಅಂತ ಹೇಳಬೇಕಾಗಿತ್ತು ನಾವು. ಈಗ ವಿಶ್ವ ಆರೋಗ್ಯ ಸಂಸ್ಥೆ ನಿಮ್ಗೆ ಗೊತ್ತಿರಬಹುದು, ಬಹಳ ವರ್ಷ ತಗೊಳ್ತು ಆಯುರ್ವೇದವನ್ನು ಗುರುತಿಸೋದು, ಬಹಳ ಇತ್ತೀಚೆಗೆ ಗುರುತಿಸಿರ್ತಕ್ಕಂಥದ್ದು. ಮತ್ತೆ ನೀವು ಅಮೆರಿಕಾದಲ್ಲಿ ಏನಾಯ್ತು, ಒಂದು ತೊಂದರೆ ಆಗಿದೆ ಅಡಿಕೆ ಮತ್ತು ಎಲೆಗೆ. EPA ಅಂತ ಹೇಳಿದೆ, ಏನು ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಏಜೆನ್ಸಿ ಅಂತ ಹೇಳ್ತಕ್ಕಂಥದ್ದು. ಅವರು ಇದನ್ನು ಕಾರ್ಸಿನೋಜನ್ ಅಂತ ಗುರುತಿಸಿದ್ದಾರೆ, ಅವ್ರ ಪಟ್ಟಿಯಲ್ಲಿದೆ. ನಾವು ಹೇಗೋ ವ್ಯಾಪಾರ ಮಾಡಿಕೊಂಡು ಮುಂದುವರಿಬಹುದು, ಆದರೆ ಈ ಕೆಟ್ಟ ಹೆಸರಿಟ್ಕೊಂಡು ನಾವು ಮುಂದುವರಿಬಾರ್ದು. ಇದ್ರ ವಿರುದ್ಧ ನಾವು ಮೊದಲೇ ಎಚ್ಚೆತ್ಕೊಳ್ಬೇಕಾಯ್ತು. 2012ರಲ್ಲಿ ಈ ಮೆಡಿಕಲ್ ಇನ್ಸ್ಟಿಟ್ಯೂಟ್ಗಳೆಲ್ಲ ಪಟ್ಟಿ ತಂದು ಇಲ್ಲಿ ಸೇರಿಸೋದಕ್ಕಿಂತ ಮೊದಲೇ ನಾವು ಬಾಳ. ಆದರೆ ಈಗ ಒಂದು ಅವಕಾಶ ಏನಿದೆ ಅಂತ ಹೇಳಿದ್ರೆ, ಇದೇ ಪಟ್ಟಿಯಲ್ಲಿ ಲಿಸ್ಟಿಂಗ್ ಮಾಡೋಕೆ ಅವಕಾಶ ಇದೆ, ಡಿಲಿಸ್ಟಿಂಗ್ ಮಾಡೋಕೆ ಅವಕಾಶ ಇದೆ. ಎಷ್ಟೋ ಪದಾರ್ಥಗಳು ಒಂದು ಸಾರಿ ಲಿಸ್ಟಿಂಗ್ ಸೇರಿಸಿದ ಮೇಲೆ ಮತ್ತೆ ನಾವು ಸರಿಯಾಗಿ ಮಾಹಿತಿಗಳನ್ನು ಕೊಟ್ಟು, ಇಲ್ಲ ನೀವು ಅಂದ್ಕೊಂಡ ಹಾಗೆ ನಮ್ಮ ಪದಾರ್ಥ ಅಲ್ಲ, ಇದನ್ನ ಆ ಲಿಸ್ಟಿಂದ ತೆಗೀರಿ ಅಂತ ಹೇಳಿ ನಾವು ಹೋರಾಟ ಮಾಡಿ ವೈಜ್ಞಾನಿಕ ಮಾಹಿತಿ ಕೊಟ್ಟು ಅದ್ರ ಬಗ್ಗೆ ಸಂಶೋಧನೆಗಳನ್ನು ಮಾಡಿ, ಎಂಥ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ಗಳಲ್ಲಿ ನಾವು ಸಂಶೋಧನೆಗಳನ್ನು ನಡೆಸ್ಕೋಬೇಕಾಗ್ತದೆ. ಮಾಡಿಸಿ ಬಂದ ಮಾಹಿತಿಯಿಂದ ನಮ್ಮ ಅಡಿಕೆ ಮತ್ತು ಎಲೆಯನ್ನ ಆ ವಿಶ್ವ ಆರೋಗ್ಯ ಸಂಸ್ಥೆಯ ಕ್ಯಾನ್ಸರ್ ಲಿಸ್ಟ್ ಇಂದ ಹೊರತೆಗಿಬೇಕು, ಲಿಸ್ಟಿಂಗ್ ಮಾಡಬೇಕು. ನಾನು ನಿಮ್ಮ ಜೊತೆಗೆ ಮತ್ತಷ್ಟು ಚರ್ಚೆನ ಮಾಡ್ತೀನಿ. ಬನ್ನಿ, ಈಗಾಗಲೇ ಸಾಕಷ್ಟು ಜನ ಅತಿಥಿಗಳು ಮತ್ತೆ ನಮ್ಮ ಜೊತೆಗೆ ಜಾಯ್ನ್ ಆಗ್ತಿದ್ದಾರೆ. ಎಲ್ಲರ ಜೊತೆಗೂ ಮತ್ತಷ್ಟು ಚರ್ಚೆ ಮಾಡೋಣ ಒಂದು ಸಣ್ಣ ಬ್ರೇಕ್ ನಂತರ. Tell 'em about the new trends. ಮಣ್ಣಿನ ಮನಸ ತಿಳಿದು ಹೊನ್ನಿನ ಬೀಜವ ಬಿತ್ತು ತುಂಬಿದ ಹೃದಯದಿಂದ ನೀರೆರೆದು ಒಂದಾಗಿ ಅರಳಿ ಬಂದು ಚಿನ್ನದ ಕಾಂತಿಯು ಎಲ್ಲೆಲ್ಲೂ ತುಂಬಿದ ಮಣ್ಣಲ್ಲಿ ಹೊನ್ನಂತೆ ಹೊಳೆದು ಒಂದಾಗಿ ಅರಳಿ ಬಂದು ಚಿನ್ನದ ಕಾಂತಿಯು ಎಲ್ಲೆಲ್ಲೂ ತುಂಬಿದ ಮಣ್ಣಲ್ಲಿ ಹೊನ್ನಂತೆ ಹೊಳೆದು ಈಲಾ ಈಲಾ ಭೀಮ ಹಾಸನಕ್ಕೆ ಬರುವುದು ಗೌರವ ತಂದಿದೆ. ತಯಾರಕರಿಂದ ಗ್ರಾಹಕರಿಗೆ ಯಾವುದೇ ಬಣ್ಣದ ಮಾತಿಲ್ಲ. ವೇಸ್ಟೇಜ್ ಇಲ್ಲದೆ ಯಾವ ಆಭರಣವೂ ತಯಾರಾಗಲ್ಲ. ಯಾವುದೇ ಆಭರಣಗಳ ಮೇಲೆ 9% ಹೆಚ್ಚಿಗೆ ವೇಸ್ಟೇಜ್ ಇದ್ದರೆ ನಿರೂಪಿಸಿ. ಪೂರ್ವ ಷರತ್ತು ಇಲ್ಲದೆ 1 ಕೋಟಿ ಪಡೆಯಿರಿ. ಲಕ್ಷ್ಮಿ ಗೋಲ್ಡ್ ಪ್ಯಾಲೇಸ್, ಬೆಂಗಳೂರು, ಮಂಗಳೂರು, ಹುಬ್ಬಳ್ಳಿ, ಬೆಳಗಾವಿ. ಒಳ್ಳೆ ಸುದ್ದಿ, ಮೊಮ್ಮಗಳಾಗಿದ್ದಾಳೆ. ಅಜ್ಜ, ಮನೆ ಒಡೆಯರಾಗಿರುವ ನೀವು ಈಗ ಪಂಚಾಯತ್ ಆಫೀಸ್ಗೆ ಹೋಗಿ ಜನನದ ನೋಂದೀಕರಣ ಮಾಡಿಸಿ. ಇದು 21 ದಿನದಲ್ಲಿ ಮಾಡುವುದು ಕಾನೂನಿನ ಅವಶ್ಯಕತೆ. ಜನನದ ಪ್ರಮಾಣ ಪತ್ರ ಅಂದ್ರೆ ಸರ್ಟಿಫಿಕೇಟ್ ಖಂಡಿತ ಪಡ್ಕೊಳ್ಳಿ. ಇದು ಎಲ್ಲಾ ಕಡೆ ಕೆಲಸ ಬರುತ್ತೆ. ಬಂಧು ಸಂಬಂಧ ಪ್ರೀತಿಯ ಬಂಧನ, ಈ ಜೀವನ ಬೆಳಗಲಿ ಇದು ಕರ್ತವ್ಯ ಪಾಲನ. ಜನನ ನೋಂದೀಕರಣ ಪ್ರತಿ ಮಗುವಿನ ಜನ್ಮಸಿದ್ಧಾಧಿಕಾರ. ಹ್ಯಾವ್ ಅ ಗುಡ್ ಡೇ. ಅತಿ ಆಯ್ತು. ಇವತ್ ನಾನು ಅಂಜಲಿಗೆ ಹೇಳ್ತೀನಿ. ಅಂಜಲಿ, ನೀನಿಲ್ಲದೆ ನಾನು ಹೇಗೆ ಬಾಳಲಿ? ನನ್ನ ಪ್ರಾಣವನ್ನೇ ನೀಡುವೆನು. ಅಂಜಲಿ, 1 ವರ್ಷದಿಂದ ಪ್ರಪೋಸಲ್ಗಾಗಿ ಕಾಯುತ್ತಿದ್ದೆ. ಹ್ಯಾಪಿ ಗುಡ್ ಡೇ ಟು ಯು. ಹ್ಯಾಪಿ ಗುಡ್ ಡೇ ಟು ಯು.
ಅಡಕೆಗೆ ಹೋದ ಮಾನ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಬನ್ನಿ, ಈಗ ನಮ್ಮ ಸ್ಟುಡಿಯೋದಲ್ಲಿ ಈಗ ಅರಗ ಜ್ಞಾನೇಂದ್ರ ಅವರು ಈಗ ನಮ್ಮ ಜೊತೆಗೆ ಜಾಯ್ನ್ ಆಗ್ತಿದ್ದಾರೆ. ಅರಗ ಜ್ಞಾನೇಂದ್ರ, ತಮಗೆ ಜನಶ್ರೀ ಸ್ಟುಡಿಯೋ ನಮಸ್ಕಾರ. ಈಗ ಬೆಳಗ್ಗಿಂದ ಕೂಡ ನಾವು 8 ಗಂಟೆಯಿಂದ ಕೂಡ ಈ ಬಗ್ಗೆ ಅಭಿಯಾನವನ್ನು ನಡೆಸ್ತಾ ಇದ್ದೀವಿ. ಅಂದರೆ ಅಡಿಕೆ ಬೆಳೆಯನ್ನು ನಿಷೇಧ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ತೆರೆಮರೆಯ ಹಿಂದೆ ಮತ್ತು ತೆರೆಯ ಮುಂದಿನ ಪ್ರಯತ್ನಗಳು ಸಾಗ್ತಾ ಇದಾವೆ. ಸಾಕಷ್ಟು ಜನರು ಕೂಡ ತಮ್ಮ ಪ್ರತಿಕ್ರಿಯೆ ನೀಡಿದರೆ. ತಮ್ಮ ರಿಯಾಕ್ಷನ್ ಅನ್ನು ಆರಂಭಕ್ಕೆ ಸರ್, ನಾನು ಮೊದಲನೇದಾಗಿ ನಿಮ್ಮ ಮೀಡಿಯಾದವರಿಗೆ ನಾನು ಧನ್ಯವಾದ ಹೇಳಬೇಕಾಗಿದೆ. ನಮ್ಮ ರೈತರ ಸಂಕಷ್ಟದಲ್ಲಿ ನೀವು ಪಾಲ್ಗೊಳ್ತಾ ಇದ್ದೀರಿ. ನಮ್ಮ ರೈತರ ಸಂಕಷ್ಟ ಹೀಗಿದೆ ಅಂತೇಳಿ ಹೇಳಿ ಹೊರ ಜಗತ್ತಿಗೆ ತೋರಿಸ್ತಾ ಇದ್ದೀರಿ. ಯಾಕಂದರೆ ಈಗೊಂದು ಕೆಲವು ದಿವಸದಿಂದ ಅಡಿಕೆ ಬೆಳೆಗಾರರು ಮನುಷ್ಯರೇ ಆಗಲಿಲ್ಲ. ರಾತ್ರಿ ಮಲಗಿದ್ರೆ ನಿದ್ರೆ ಬರೋದಿಲ್ಲ ಬಹುಶಃ, ಅಂಥ ಪರಿಸ್ಥಿತಿಗೆ ಒಳಗಾಗಿದ್ದಾರೆ. ನಮ್ಮ ಅಡಿಕೆಗೆ ಬಂದಷ್ಟು ಗಂಡಾಂತರಗಳು ಬಹುಶಃ ಬೇರೆ ಯಾವುದೇ ಜಗತ್ತಿನ ಯಾವುದೇ ಬೆಳೆಗಳಿಗೂ ಬರಲಿಲ್ಲ. ನಾನು ಇದರಲ್ಲಿ ಬಹಳ ಸಕ್ರಿಯವಾಗಿ 94ರಿಂದ ನಾನು ಶಾಸಕ. 95-96ರಲ್ಲಿ ಜೆ.ಎಚ್. ಪಟೇಲರು ಮಂತ್ರಿಮಂಡಲ ಇತ್ತು. ಆವಾಗ ನರಸಿಂಹಯ್ಯ ಕಮಿಟಿಯನ್ನು ರಚನೆ ಮಾಡಿದ್ರು. ಮೇಲ್ಮನೆಯಲ್ಲಿ ಇದು ಚರ್ಚೆ ಆಗಿ ಗುಟ್ಕಾ ನಿಷೇಧದ ಬಗ್ಗೆ ಆವಾಗಿಂದ ನಾನು ಪಾಲ್ಗೊಳ್ತಾ ಇದ್ದೇನೆ. ಬಹುಶಃ ಅದನ್ನೇನು ನರಸಿಂಹಯ್ಯ ಕಮಿಟಿಗೆ ರಿಪೋರ್ಟೇ ಕೊಟ್ಬಿಡ್ತು. ನಾವು ಹೋಗಿ ಹೇಳಿದ್ವಿ, ಗುಟ್ಕಾದ ಒಳಗಡೆ ಅಡಿಕೆ ಇದೆ ರೀ, ನಾವು ಸ್ವಲ್ಪ ನಮ್ಮನ್ನು ಹಿಯರ್ ಮಾಡಿ ಬೆಳೆಗಾರರನ್ನ ಅಂತ. ಅದು ಯಾಕೋ ಪಾಪ ಅವ್ರು ಕೇಳಲೇ ಇಲ್ಲ. ಒಂದು ರಿಪೋರ್ಟ್ ಕೊಟ್ಟರು. ನಾವು ಆ ರಿಪೋರ್ಟಿಗೆ ಏನು ಮಾಡೋದು, ಜೆ.ಎಚ್. ಪಟೇಲ್ರ ಹತ್ರ ಹೋಗಿ ಹೇಳಿದ್ವಿ, ನಿಮ್ಮ ತೋಟನೂ ಕಡ್ದಾಕ್ಬೇಕಾಗತ್ತೆ, ಬೇರೆಯವ್ರ ತೋಟನೂ ಕಡ್ದಾಕ್ಬೇಕಾಗ್ತದೆ ಅಂತೇಳಿ ಹೇಳಿ ಬೆಳೆಗಾರರ ಶಾಸಕರುಗಳನ್ನು ಒಂದು ಲಾಬಿ ಮಾಡಿ ನಾನೇ ಕರ್ಕೊಂಡು ಹೋಗಿ ಅದನ್ನು ವಿಧಾನಸಭೆ ಒಳಗಡೆ ನರಸಿಂಹಯ್ಯ ಕಮಿಟಿ ರಿಪೋರ್ಟನ್ನು ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಅಲ್ಲಿಂದ ಶುರುವಾಗಿದೆ ಇದು. ಡೆಲಿಗೇಷನ್ ಹೋದ್ವಿ. ಈ ಕಳೆದ 10-11ರಲ್ಲಿ ಒಂದು ಡೆಲಿಗೇಷನ್ ಹೋದ್ವಿ. ನಾವು ಮುಖ್ಯಮಂತ್ರಿಗಳನ್ನ ಕರ್ಕೊಂಡು ಹೋದ್ವಿ. ಸಿದ್ದರಾಮಯ್ಯನವರು ಅವತ್ತು ಅಪೋಸಿಷನ್ ಲೀಡರ್ ಆಗಿದ್ದರು. ಅವತ್ತು ಹೋಗಿ ಪ್ರಧಾನಮಂತ್ರಿಯವರಿಗೆ ಹೇಳಿದ್ವಿ. ಯಾಕಂದರೆ 2-3 ಕೇಸ್ಗಳು ಆಲ್ರೆಡಿ ಇತ್ತು ಸುಪ್ರೀಂ ಕೋರ್ಟ್ ಎದುರುಗಡೆ. ಸ್ಯಾಚೆಟಿನ್ ಬಗ್ಗೆ, ಗುಟ್ಕಾ ಬ್ಯಾನ್ ಬಗ್ಗೆ, ಅಡಿಕೆ ನಿಷೇಧದ ಬಗ್ಗೆನೂ ಕೂಡ ಇದಿತ್ತು. ನಾವು ಹೇಳಿದ್ವಿ. ನಾನು ಕೇಳಿದೆ, ನಾನು ಇದ್ರ ಬಗ್ಗೆ ಬಹಳ ಲೇಟಾಗಿ ಎಚ್ಚೆತ್ತುಕೊಂಡಿದ್ದೀರಿ ಅಂತ ಹೇಳಿ. ನಮ್ಮ ದೌರ್ಭಾಗ್ಯ ಏನು ಅಂದರೆ ಇದ್ರ ಹಿಂದಕ್ಕೆ ಮಲ್ಟಿನ್ಯಾಷನಲ್ ಕಂಪನಿಗಳಿದ್ದಾವೆ. ಸಿಗರೆಟ್ ಕಂಪನಿ ಇದೆ, ಲಾಬಿ ಇದೆ. ಅವರು ಸಕ್ರಿಯವಾಗಿರ್ತಾರೆ. ಕೋಟಿಗಟ್ಟಲೆ ದುಡ್ಡಿದೆ, ಸಾವಿರಾರು ಕೋಟಿ ದುಡ್ಡಿದೆ. ನಾವು ಸಾಮಾನ್ಯ ರೈತರು, ಮತ್ತು ನಾವು ಮೈನಾರಿಟಿ. ಇಡೀ ದೇಶದಲ್ಲಿ ಬೆಳೆ ತಗೊಂಡಾಗ ನಾವು ಅಡಿಕೆ ಮೈನಾರಿಟಿ. ಒಂದು 10-11 ಸ್ಟೇಟ್ನಲ್ಲಿ ಸ್ವಲ್ಪ ಬೆಳಿತೇವೆ. ಮೇಜರ್ ನಾವು ಬೆಳೆಗಾರರು ಕರ್ನಾಟಕದವರು. ನಾವು ಡೆಲಿಗೇಷನ್ ಹೋದಾಗ ಹೇಳಿದ್ವಿ, ನೋಡಿ ಮಾನ್ಯ ಪ್ರಧಾನಮಂತ್ರಿಗಳು ನಮ್ಮನ್ನು ಕೇಳಿದ್ರು, ನೀವ್ಯಾಕೆ ಬಂದಿದ್ದೀರಿ, ಗುಟ್ಕಕ್ಕೂ ನಿಮ್ಗೆ ಏನು ಸಂಬಂಧ ರೈತರಿಗೂ ಅಂತ. ನಾವು ಹೇಳಿದ್ವಿ, ಸ್ವಾಮಿ ನಮ್ಮ ಅಡಿಕೆ ಅದರೊಳಗೆ ಸಿಕ್ಕಾಕೊಂಡಿದೆ, ನೀವು ಗುಟ್ಕಾ ಬ್ಯಾನ್ ಮಾಡಿದ್ರೆ ಅಡಿಕೆ ರೈತನ ಬ್ಯಾನ್ ಮಾಡ್ದಂಗೆ ಆಗ್ತದೆ. ಇಷ್ಟು ಸುಮಾರು 5-6 ಲಕ್ಷ ಕುಟುಂಬಗಳು ಪ್ರತ್ಯಕ್ಷವಾಗಿ, ಸುಮಾರು 20 ಲಕ್ಷ ಕುಟುಂಬಗಳು ಅಪ್ರತ್ಯಕ್ಷವಾಗಿ ಬೆಳೆ ಮೇಲೆ ನಾವು ಡಿಪೆಂಡ್ ಆಗಿದ್ದೇವೆ. ಅಲ್ಲಿ ನಮ್ಮ ಮಲೆನಾಡಿನಲ್ಲಂತೂ ಪರಂಪರಾಗತವಾಗಿ ನಾವು ಬೆಳಿತೇವೆ. ಅಡಿಕೆ ಬಿಟ್ಟು ಬೇರೆ ಯಾವ ಬೆಳೆನೂ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಪರಿಸ್ಥಿತಿ ಆಗ್ತದೆ. ನಮಗೆ ಹಾನಿ ಮಾಡಬಾರ್ದು ಅಂತ ಅದರೊಳಗೆ ಹಾರ್ಮ್ಫುಲ್ ಇಂಗ್ರೀಡಿಯೆಂಟ್ಸನ್ನು ನೀವು ಬ್ಯಾನ್ ಮಾಡಿ, ತೆಗೆದುಹಾಕಿ, ನಿಯಂತ್ರಣಕ್ಕೆ ಒಳಪಡಿಸಿ, ಏನು ಬೇಕಾದರೂ ಮಾಡಿ ಅಂತ ಹೇಳಿ ಕನ್ವಿನ್ಸ್ ಮಾಡಿದ ನಂತರ ಸ್ವತಃ ಸಿದ್ದರಾಮಯ್ಯನವರು ಕೂಡ ಅವತ್ತು ಮಾತಾಡಿ ಕನ್ವಿನ್ಸ್ ಮಾಡಿದ್ದಾರೆ, ಕರ್ನಾಟಕದಲ್ಲಿ ಆಗತ್ತೆ ಅಂತ. ಅವರು ಹೇಳಿದ್ರು, ಕೊನೆಗೆ ಕನ್ವಿನ್ಸ್ ಆದರು. ಸುಪ್ರೀಂ ಕೋರ್ಟ್ನಲ್ಲಿ ರೈತರಿಗೆ ಯಾವುದೇ ಹಾನಿ ಆಗದಿದ್ದ ಹಾಗೆ ನೋಡ್ಕೊಳ್ಳೋಂಥ ಜವಾಬ್ದಾರಿ ನಮ್ಮದು ಅಂತ ಹೇಳಿದ್ರು. ಪ್ರಧಾನಮಂತ್ರಿ ಮಾನ್ಯ ಮನಮೋಹನ್ ಸಿಂಗ್ ಅವರು, ಶರದ್ ಪವಾರ್ ಅವರು, ಇವರೆಲ್ಲರೂ ಕೂಡ ಹೇಳಿ ನಮ್ಗೆ ಆಶ್ವಾಸನೆ ಕೊಟ್ಟು ಕಳಿಸಿದ್ರು. ನಾವು ಅದನ್ನು ನಂಬಿಟ್ವಿ, ಇನ್ನೇನು ಆಗ್ಲಿಕ್ಕಿಲ್ಲ ಅಂತ. ಈಗ ಪ್ರಧಾನಮಂತ್ರಿಗಳು ಹೇಳಿದಾರೆ ಅಂದ್ರೆ ಹೌದು, ಇನ್ಯಾರು ಹೇಳ್ಬೇಕು ಸರ್ ನಮ್ಗೆ ಹೇಳಿ. ನಾವು ಡೆಲ್ಲಿಯಿಂದ ಈ ಕಡೆ ಬರ್ತಾ ಇದ್ದಾಗೇನೆ ಅವರು ಮರ್ತೋದ್ರು. ಪ್ರೋಸೆಸ್ ಆಗ್ತಾ ಇದೆ ಅಧಿಕಾರಿಗಳ ಲೆವೆಲ್ನಲ್ಲಿ. ನಾವು ಗುಟ್ಕಾ ಕೈ ಬಿಟ್ಬಿಟ್ವಿ. ಈಗ ಕರ್ನಾಟಕದಲ್ಲಿ ನಿಷೇಧ ಆಗಿದೆ. ಗುಟ್ಕಾ ನಮ್ಮ ಬೆಲೆ ಮೇಲೆ ಏನು ಪರಿಣಾಮ ಆಗಲಿಲ್ಲ. ನಮ್ಗೆ ಯಾವಾಗಲೂ ಒಂದು ಗುಮ್ಮ ಕೂರಿಸ್ತಾ ಇದ್ರು, ಹೋಗ್ಲಿ ಎತ್ಲಾಗೆ ಅಂತೇಳಿ ಹೇಳಿದ್ವಿ. ಈಗ ನೋಡಿ ಅಡಿಕೆ ರೇಟ್ ಒಳ್ಳೇದಿದೆ. ಈ ಸರಿ ನಮ್ಗೆ ಕಾಟ ಅಂತ ಹೇಳಿದ್ರೆ ಕೊಳೆ ರೋಗದ ಕಾಟ ಸಾಕಷ್ಟು ಕಡೆಗಳಲ್ಲಿ ಸರ್ ಭಾರಿ ಹಾನಿ ಆಗಿದೆ. 50% ಫಸಲು ಇಲ್ಲ. ಜನ ಮಾರ್ಕೆಟ್ನಲ್ಲಿ ನಮ್ಮ ತೀರ್ಥಹಳ್ಳಿ ಸರ್ಕಿಗೆ 35,000 ರೂಪಾಯಿ ಬೆಲೆ. ಅದರ ತೋಟದಲ್ಲಿ ಹೋಗಿ ನೋಡಿದ್ರೆ ಅಡಿಕೆ ಇಲ್ಲ, ಬೆಳೆ ಇಲ್ಲ. ಕಣ್ಣೀರು ಹಾಕ್ತಾರೆ, ನಮ್ಮ ದುರ್ದೈವ ಏನು ಅಂತೇಳಿ ಹೇಳಿ. ಇಂಥ ಒಂದು ಸ್ಥಿತಿನಲ್ಲಿ ನಮ್ಮ ಮರ್ತರು ಮತ್ತು ಅಡಿಕೆಯನ್ನೇ ಹಾನಿಕಾರಕ, ಇದನ್ನು ನಿಷೇಧ ಮಾಡಬೇಕು ಅಂತೇಳಿ ಹೇಳಿ ಸೆಂಟ್ರಲ್ ಗೌರ್ಮೆಂಟಿನ ಅಡ್ವೊಕೇಟ್ಗಳು ವಾದ ಮಾಡ್ತಾರೆ ಅಂತ ಹೇಳಿದ್ರೆ, ನಾನು ಅದೊಂದು ಶಬ್ದ ಕೇಳಿದೆ ಸರ್. ನಾನು ಈಗ ಅಡಿಕೆ ಇರೋ ತನಕ ಹೊಗೆ ಸೊಪ್ಪಿನ ಜೊತೆ ಮಿಶ್ರ ಮಾಡಿ ತಿಂತಾರೆ, ಅಡಿಕೆ ನಿಷೇಧ ಮಾಡೋದು ಒಳ್ಳೇದು ಅಂತ ಹೇಳ್ತಾರಲ್ಲ ಒಬ್ಬ ಲಾಯರ್. ಹಾಗಾದ್ರೆ ಇನ್ಯಾವನೋ ಒಬ್ಬ ಅನ್ನದ ಜೊತೆ ಹೊಗೆ ಸೊಪ್ಪು ಮಿಕ್ಸ್ ಮಾಡ್ಕೊಂಡು ತಿಂತಾ ಇರ್ತಾನೆ, ಅನ್ನ ನಿಷೇಧ ಮಾಡ್ತೀರ? ಇದು ಯಾವ ಥರದ್ದು ಇದು ಆರ್ಗ್ಯುಮೆಂಟು ಅಂತೇಳಿ ಹೇಳಿ ನನಗಂತೂ ಅರ್ಥ ಆಗೋದಿಲ್ಲ. ಇದ್ರ ಹಿಂದಕ್ಕೆ ಇದು ಸುಮ್ಮನೆ ಇಂಥ ಆರ್ಗ್ಯುಮೆಂಟ್ಗಳು ಬರಲಿಲ್ಲ, ಸುಮ್ಮನೆ ಪ್ರೊಸೆಸಿಂಗ್ ಆಗ್ತಾ ಇಲ್ಲ. ಇದ್ರ ಹಿಂದಕ್ಕೆ ಬಹಳ ದೊಡ್ಡ ಲಾಬಿ ಇದೆ, ಬಹಳ ದೊಡ್ಡ ಲಾಬಿ ಇದೆ. ಸಾವಿರಾರು ಕೋಟಿ ಇಟ್ಕೊಂಡು ಹೊರಟಿದ್ದಾರೆ. ನೀವು
ITC ಕಂಪನಿಗಳು ಎಲ್ಲ ಇದೆಯಲ್ಲ ಸಿಗರೆಟ್ ಕಂಪನಿ, 98ರಲ್ಲಿ ನಾನು ಬ್ಯಾಲೆನ್ಸ್ ಶೀಟ್ ಮೊನ್ನೆ ನೋಡ್ತಾ ಇದ್ದೆ ITC ಕಂಪನಿದು, $145 ಬಿಲಿಯನ್ ಅವ್ರದ್ದು ಪ್ರಾಫಿಟ್. ಏನಾಗ್ಬೋದು ಹೇಳಿ? ಆ ಪ್ರಾಫಿಟ್ ಮಾಡಿದಂತ ಈಗ 90% ಸಿಗರೇಟನ್ನ 4 ಕಂಪನಿಗಳು ಹ್ಯಾಂಡಲ್ ಮಾಡ್ತಾ ಇದ್ದಾವೆ. ಆ ಕಂಪನಿಗಳಲ್ಲಿ 4 ಕಂಪನಿಗಳಲ್ಲಿ ಮೋರ್ ದನ್ 60% ITC ಒಂದು ಕಂಪನಿ ಹ್ಯಾಂಡಲ್ ಮಾಡ್ತಾ ಇದೆ. ಅವರು ಬಹಳ ಸಕ್ರಿಯವಾಗಿದ್ದಾರೆ ಇದರಿಂದಕ್ಕೆ, ಅದರಲ್ಲೇನು ಮುಚ್ಚುಮರೆ ಏನಿಲ್ಲ. ಅವರು ಮಂತ್ರಿಗಳನ್ನು ಪರ್ಚೇಸ್ ಮಾಡ್ತಾರೆ, ಅವರು ನಿಮ್ಮ ದೊಡ್ಡ ದೊಡ್ಡ ಅಧಿಕಾರಿಗಳನ್ನ ಕೊಳ್ಳಬಲ್ಲರು. ಯಾಕಂದ್ರೆ ನಮ್ಮ ದೇಶದಲ್ಲಿ ಬಹಳಷ್ಟು ಜನ ಅಧಿಕಾರಿಗಳು ರಾಜಕಾರಣಿಗಳು ಮಾರಾಟದ ವಸ್ತು ಆದಾಗ ಕೊಳ್ಳೋರಿದ್ದಾರೆ. ಅವ್ರು ಕೊಳ್ಳೋರಿದ್ದಾಗ ಮಾರಾಟದ ವಸ್ತು ಇದೆಲ್ಲದರ ಹಿಂದೆ ಸಿಗರೇಟ್ ಲಾಬಿನೇ ಪ್ರಮುಖವಾಗಿ ವರ್ಕ್ ಮಾಡ್ತಾ ಇರೋದು. ಖಂಡಿತ ಸರ್, ಬೇರೆ ಏನೂ ಇಲ್ಲ. ಯಾಕಂದ್ರೆ ಸುಪ್ರೀಂ ಕೋರ್ಟ್ಗೆ PIL ಹಾಕಿದ್ದು ಈ ಹಾನಿಕಾರಕ ಅಂಶಗಳ ಬಗ್ಗೆ, ಗುಟ್ಕಾದ ಬಗ್ಗೆ. ಸುಪ್ರೀಂ ಕೋರ್ಟ್ ಕೂಡ ವೈಜ್ಞಾನಿಕ ಒಂದು ವರದಿ ಕೊಡಿ ಅಂತ ಹೇಳಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕೇಳುತ್ತೆ. ಅಡಿಕೆ ಹಾನಿಕಾರಕ ಅಂತ ಹೇಳಿ ಅಲ್ಲಿ ಮೆನ್ಷನ್ ಮಾಡಲಿಲ್ಲ ನನಗೆ ಗೊತ್ತಿದ್ದ ಹಾಗೇನೆ. ಇವ್ರು ಕೊಡ್ತಾರೆ ರಿಪೋರ್ಟನ್ನ, ಅಡಿಕೆಯೂ ಹಾನಿಕಾರಕ ಅಂತ. ಯಾಕೆ ಬರಬೇಕಾಗಿತ್ತು ಅಡಿಕೆ? ಉದ್ದೇಶ ಏನಿದ್ರದ್ದು? ಅಂದ್ರೆ ವಿದೇಶದಿಂದ ದುಡ್ಡು ತಂದು ಇಲ್ಲಿ ಹಾಕೊಂಡಿದ್ದಾರೆ. ನಮ್ಮ ಜಾಗತೀಕರಣ ಆದ ನಂತರ ITC ಅಂತ ಕಂಪನಿಗೆ ಸಿಕ್ಕಾಬಿಟ್ಟೆ ವಿದೇಶಿ ಹಣ ಹೊರದು ಬಂದಿದೆ. ಅದರ ಶೇರ್ ಮಾರ್ಕೆಟ್ ಜಾಸ್ತಿ ಆಯಿತು, ಆದರೆ ಸೇಲ್ಸ್ ಕಮ್ಮಿ ಆಗೋಯ್ತು. ಯಾಕಂದ್ರೆ ಗುಟ್ಕಾಕ್ಕೆ ಅಡಿಕ್ಟ್ ಆದ್ರು ಜನ, ಅಡಿಕೆಯನ್ನು ಜಗಿತಾ ಇದ್ದಾರೆ, ಪಾನ್ ಮಸಾಲ ಜಗಿತಾ ಇದ್ದಾರೆ. ಇದರ ಪರಿಣಾಮ ನಾವು ನೋಡಿ, ಅದರ ಸ್ಟ್ಯಾಟಿಸ್ಟಿಕ್ಸ್ ನೀವು ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ. 98ರಿಂದ ಈ ಕಡೆ ಡೌನ್ 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 ಟ್ರೆಂಡ್ ಅವ್ರದ್ದು ಸಿಗರೆಟ್ ಲಾಬಿದು. ನಾವೆಲ್ಲ ಕಾಲೇಜ್ ಹತ್ರ ನೋಡ್ತೀವಿ. ನಾವೆಲ್ಲ ಕಾಲೇಜಿಗೆ ಹೋಗುವಾಗ 75-76ನೇ ಇಸ್ವಿನಲ್ಲಿ ಎಲ್ಲ ಅರ್ಧ ಸಿಗರೆಟ್ ಚಟ, ಅದೊಂದು ಪ್ಯಾಷನ್. ಅದು ಒಂದು ಅರ್ಧ ಚಾ ಕುಡಿಯೋದಲ್ಲಿ ಪಕ್ಕದ ಕ್ಯಾಂಟೀನಲ್ಲಿ ಹೋಗಿ ಒಂದು ಅರ್ಧ ಸಿಗರೆಟ್ ಸೇದೋದು, ಯಾರು ಲೆಕ್ಚರ್ ಬಂದ್ರೆ ಕೆಳಗೆ ಬಿಡೋದು, ಒಂಥರ ಮಜದ್ದು ಇದು. ನೀವು ಈಗ ಎಲ್ಲಿ ನೋಡಿ ಕಾಲೇಜ್ ಸಿಗರೇಟ್ ಇಲ್ಲ. ಈಗ ಸಿಗರೇಟ್ ಇಲ್ಲ. ಸ್ವಲ್ಪ ಈ ಬ್ಯಾನ್ ಮಾಡ್ಬೇಕಾದ್ರೆ ಮೊದಲು ಇದನ್ನ ತಿಂತಾ ಇದ್ರು, ಗುಟ್ಕಾನ ಸರಾಸರ ತಂದು ಜೇಬಲ್ಲಿ ಇಟ್ರು. ಬಟ್ ಗುಟ್ಕಾದು ಸಾಕಷ್ಟು ಅನಾಹುತವನ್ನು ಕೂಡ ಕ್ರಿಯೇಟ್ ಮಾಡ್ತು ಸರ್. ಈಗ ಆದ್ರೆ ಗುಟ್ಕಾವನ್ನು ನಿಷೇಧ ಮಾಡಿದ್ರಿಂದ ಬಹುಶಃ ಅಡಿಕೆ ಬೆಳೆಗಾರರಿಗೆ ತೊಂದರೆ ಆಗದಿದ್ರು ಕೂಡ ಗುಟ್ಕಾದ ನಿಷೇಧದ ಪರಿಣಾಮ ಏನೂ ಆಗಿಲ್ಲ. ಜೊತೆಯಲ್ಲಿ ಪ್ಯಾಕೆಟ್ ತಂಬಾಕನ್ನು ತೆಗೆದುಕೊಂಡು, ಜರ್ದಾವನ್ನು ತೆಗೆದುಕೊಂಡು ಅದನ್ನು ಮಿಕ್ಸ್ ಮಾಡಿ ಇನ್ನಷ್ಟು ಹೆಚ್ಚಿನ ಹೊರೆಯನ್ನು ಆ ಪಾಪದ ಯಾವ ಗುಟ್ಕವನ್ನು ಸೇವನೆ ಮಾಡುವಂಥವ್ರು ಸಾಮಾನ್ಯವಾಗಿ ಕೆಲಸಗಾರರು, ಕೂಲಿ ಕೆಲಸಗಾರರು ಇಂಥವ್ರು, ಅವರಿಗೆ ಇನ್ನಷ್ಟು ಆರ್ಥಿಕ ಹೊರೆ ಜಾಸ್ತಿ ಆಯ್ತೆ ಹೊರತುಪಡಿಸಿ ಅಂದ್ರೆ ಗುಟ್ಕವನ್ನು ನಿಷೇಧ ಮಾಡಿದ ಉದ್ದೇಶ ಸರಿಯಾಗಿ ಪರಿಪೂರ್ಣ. ನಾವು ಆರಂಭದಿಂದ ನನಗೆ ಸುಮಾರು ಜನ, ನಾನು ಶಾಸಕನಾಗಿದ್ದೆ, ಏನು ಗುಟ್ಕಾ ಕಂಪ್ನಿಯವರು ಇವನಿಗೇನಾದರೂ ನೋಡ್ಕೊಂತ ಇದ್ದಾರೆ ಅನ್ನುವಂಥ ಅನುಮಾನ ಪಡ್ತಿದ್ರು. ನನಗೆ ಅಷ್ಟು ಆದರೂ ಕೂಡ ನಾವು ಹೋರಾಟ ಮಾಡ್ತಾ ಇದ್ವಿ. ನನ್ನ ಇಂಟೆನ್ಷನ್ ಏನು, ನಮ್ಮ ಸ್ನೇಹಿತರೆಲ್ಲ ನಾವೆಲ್ಲ ಸೇರಿ ಗುಟ್ಕಾವನ್ನ ತಯಾರು ಮಾಡ್ಲಿಕ್ಕೆ ಬಿಟ್ಟವ್ರು ಯಾರು ಈ ದೇಶದಲ್ಲಿ? ಯಾಕೆ ಬಿಟ್ರಿ ನೀವು? ಸಿಗರೇಟ್ ಕಂಪನಿಗಳೇ ಮುಖ್ಯವಾಗಿ ನೀವು ಹೇಳಿದಾಗೆ ಸಿಗರೇಟ್ ಕಂಪನಿಗಳನ್ನು ಮುಚ್ಚಿಸುವಂತದ್ದಲ್ಲ, ಅದರ ಬಗ್ಗೆ ಮಾತನಾಡ್ಲಿಕ್ಕೆ ಕೂಡ ರಾಜಕಾರಣಿಗಳು ಹೆದರುವಂತ ಯಾರು ತಯಾರಿಲ್ಲ ಸರ್, ತಯಾರಿಲ್ಲ. ಈಗ ಗುಟ್ಕಾ ತಯಾರು ಮಾಡ್ಲಿಕ್ಕೆ ಬಿಟ್ಟು ಇಷ್ಟೊಂದು ದೊಡ್ಡ ಚಟ ಹಚ್ಚಿದವ್ರು ಯಾರು? ಇಷ್ಟೊಂದು ದೊಡ್ಡ ಚಟ ಹಚ್ಚೋದ್ರ ಮೇಲೆ ನಮ್ಮ ಅಡಿಕೆಯಲ್ಲಿ ಸರ್, ನಮ್ಮ ಮಲೆನಾಡಿನ ಅಡಿಕೆ ದಕ್ಷಿಣ ಮೆಡ್ರಾಸ್ ಅಲ್ಲಿ ಸೇಲ್ಸ್ ಆಗ್ತದೆ. ನಾನು ನಿಮ್ ಜೊತೆ ಮತ್ತೆ ಮಾತಾಡ್ತೇನೆ. ಬನ್ನಿ, ಈಗ ನಮ್ಮ ವೀಕ್ಷಕರು ಕೂಡ ಕರೆಯನ್ನ ಮಾಡ್ತಿದ್ದಾರೆ. ಈಗ ಶ್ರುತಿ ಅಂತ ಹೇಳಿ ದಾವಣಗೆರೆಯಿಂದ ಕರೆಯನ್ನ ಮಾಡಿದ್ರೆ, ಶ್ರುತಿ ಅವರೇ ನಿಮ್ಮ ಅಭಿಪ್ರಾಯ ಶೇರ್ ಮಾಡಿ. ಸರ್ ಇದು ನಮಸ್ತೆ ಸರ್. ನಮಸ್ತೆ, ಹೇಳಿ. ನಮ್ಮೆಲ್ಲಾ ಶಾಸಕರಿಗೂ ನಮಸ್ತೆ. ಹೇಳಿ ಸರ್. ಇದು ಅಡಿಕೆ ಬ್ಯಾನ್ ಮಾಡ್ಬೇಕು ಅಂತ ಕೇಂದ್ರ ಸರ್ಕಾರ ಇದಾಗಿದೆ, ಆದೇಶ ನೀಡಿದೆ. ನಾನು ಒಂದ್ ಹೇಳ್ತೀನಿ, ಎಷ್ಟೋ ಸಾವಿರ ಜನ ಅಡಿಕೆ ನಂಬ್ಕೊಂಡು ಬದುಕ್ತಾ ಇದಾರೆ. ಅದು ಆಲ್ಮೋಸ್ಟ್ ನಮ್ ದಾವಣಗೆರೆ ಕರ್ನಾಟಕದಲ್ಲಿ ನಮ್ ದಾವಣಗೆರೆನೂ ಒಂದು. ನಾನ್ ದಾವಣಗೆರೆ ಚನ್ನಗಿರಿ ಅವರು ಸರ್. ನಮಸ್ತೆ ಸರ್ ವಿಪಕ್ಷಪ್ಪ ಅವ್ರಿಗೆ. ಹೇಳಿ, ಕೇಳಿಸ್ತದೆ, ಹೇಳಿ. ಸರ್ ಇದು ಅಡಕೆ ಎಷ್ಟೋ ಇದು ಅಖಿಲೇಶ್ ಅವರು ಒಂದು ತನಿಖೆ ಮಾಡ್ಬಿಟ್ಟು ಇದರಿಂದ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅನ್ನೋದನ್ನ ಹೇಳಿದ್ರು, ಹೌದಲ್ಲ ಸರ್? ಹೇಳಿ ಸರ್. ಆದ್ರೂ ಕೇಂದ್ರದವ್ರು ಯಾಕೆ ನಿಷೇಧ ಮಾಡ್ಬೇಕು ಅಂತ ಹೋಗ್ತಿದಾರೋ ಗೊತ್ತಿಲ್ಲ. ಅವ್ರಿಗೊಂದು ಈಗ ರಾಜ್ಯ ಸರ್ಕಾರಗಳು ಏನ್ ಮಾಡ್ಬೇಕು ತಿಳಿಸ್ಕೊಡ್ಬೇಕು ಸರ್ ಎಲ್ಲ ಕೇಂದ್ರಕ್ಕೆ, ಈ ತರ ಇದೆ, ಹಿಂಗೆ ಎಷ್ಟೋ ಸಮಸ್ಯೆಗಳು ಆಗ್ತಾ ಇದೆ. ನಾವು ಆಲ್ಮೋಸ್ಟ್ ನಾವು ರೈತರುಗಳೆಲ್ಲ ನಂಬ್ಕೊಂಡಿರೋದೇ ಅಡಕೆ, ಬೇರೆ ಬೆಳೆ ಏನು ಬೆಳೀತಾ ಇಲ್ಲ ಇಲ್ಲಿ ನಮ್ ಸೈಡ್ ಅಲ್ಲಿ. ನಾವ್ ಅಡಕೆಯಿಂದಾನೇ ನಾವ್ ನಮ್ ಜೀವನ ನಡೆಸ್ತಾ ಇರೋದು. ನಾವ್ ಇದನ್ನೇ ಈ ಅಡಕೆನೆ ಬ್ಯಾನ್ ಮಾಡಿದ್ರೆ ನಾವ್ ಏನ್ ಮಾಡ್ಬೇಕಾಗುತ್ತೆ? ಈಗ ಸಿಗರೇಟು ಅದನ್ನೆಲ್ಲ ಬ್ಯಾನ್ ಮಾಡ್ತಿದ್ದಾರೆ.
ಅದನ್ನ ಬ್ಯಾನ್ ಮಾಡ್ತಾ ಇಲ್ಲ? ಯಾಕೆ ಅದ್ರಿಂದಾನೇ ಆಲ್ಮೋಸ್ಟ್ ನಮ್ಗೆ ಕ್ಯಾನ್ಸರ್ ಇರ್ಬೋದು ಎಲ್ಲಾ ತರದ ರೋಗ ಬರ್ತಿರೋದು. ಈಗ ತಮಗೆ ಅರ್ಗ ಜ್ಞಾನೇಂದ್ರ ಉತ್ತರ ಕೊಡ್ತಾರೆ. ಈಗ ತಮ್ಮ ಪ್ರಶ್ನೆ ಬಗ್ಗೆ ಚರ್ಚೆ ನಡೀತಾ ಇತ್ತು, ಅವರೇ ಉತ್ತರ ಕೊಡ್ತಾರೆ. ಸರ್ ಅವ್ರು ಹೇಳೋದು ಆತಂಕದಿಂದ ಪ್ರಶ್ನೆ ಕೇಳ್ತಾ ಇದ್ದಾರೆ ಪಾಪ ಅಡಿಕೆ ಬೆಳೆಗಾರರು. ಅವರು ಕೂಡ ತುಂಬಾ ಜನ ಅಡಿಕೆ ಬೆಳೆಗಾರ ನಾನು ಬಂದ್ ಕೂಡಲೇ ಹೇಳಿದೆ ಇದೇ ಆತಂಕ ಎಲ್ಲರೂ ಕೂಡ ತುಂಬಾ ಆತಂಕ ಅಂತ ಹೇಳಿದ್ರೆ ರಾತ್ರಿ ನಿದ್ರೆ ಮಾಡೋದಿಲ್ಲ. ಕನಿಷ್ಠ ನಿಮ್ಮ ಟಿವಿನಲ್ಲಿ ಈ ರೀತಿ ಹಾಕಿ ಹೊರ ಜಗತ್ತಿಗೆ ತೋರಿಸೋದ್ರಿಂದ ಎಲ್ಲೋ ಒಂದ್ ಕಡೆ ಸಮಾಧಾನ. ಈ ಸತ್ತೋರ್ ಮನೆಗೆ ಹೋಗಿ ಅಯ್ಯೋ ನೀವು ಹಿಂಗಾಗಬಾರ್ದಾಗಿತ್ತು, ಏನೋ ಆಗೋಯ್ತು, ವಿಧಿ ಹಿಂಗಾಯ್ತು ಅಂತ ಹೇಳ್ತಿರಲ್ಲ, ಅಂಥದ್ದೊಂದು ಸಾಂತ್ವನದ ಒಂದು ಮಾತುಗಳು ಮಾತಿದ್ದ ಹಾಗೆ ಒಂದು ಸಮಾಧಾನ ಎಲ್ಲೋ ಕೊಡುವಂತ ನಿಮ್ಮ ಮಾತಿಗಡ್ಡ ಸಾಂತ್ವನ ಮಾತ್ರ ಅಲ್ಲ, ಅತ್ಯದ್ಭುತವಾದಂತಹ ಒಂದು ಜಾಗೃತಿಯನ್ನು ಬೆಳೆಗಾರರ ಜೊತೆಯಲ್ಲಿ ಅಲ್ಲದೆ ಸಾಂಸ್ಕೃತಿಕ ಒಂದು ಪರಂಪರೆಯ ಒಂದು ಯಾರು ಹರಿಕಾರರು ಅಂತ ಹೇಳ್ತಾರೋ ಅವರ ಮೂಲಕ ಅವರಿಗೆ ನೀವು ಮುಟ್ಟಿಸ್ತಾ ಇದ್ದೀರಾ. ಖಂಡಿತ ಬಹಳ ಅದ್ಭುತವಾದಂತಹ ಕೆಲಸಗಳು ನೋಡಿ. ನಮ್ಮೂರಿನಲ್ಲಿ ವಿಶೇಷವಾಗಿ ನಮ್ಮ ಮಲೆನಾಡಿನಲ್ಲಿ ಸರ್ ಸಣ್ಣ ಸಣ್ಣ ಗುಡ್ಲಿನಲ್ಲಿ ಬದುಕಿದವ್ರು ನಾವೆಲ್ಲ. ಭತ್ತ ಬೆಳೆಯೋದೇ ಇಲ್ಲ ಅಲ್ಲಿ, ಮಳೆ ಬಂದು ಆ ಸಾಯಿಲ್ನಲ್ಲಿ ಏನೂ ಇಲ್ಲ. ಅಡಿಕೆಗೆ ಬೆಲೆ ಬಂದ್ರ ಮೇಲೆ ನಾವೆಲ್ಲ ಅಡಿಕೆ ಹಾಕಿ ಒಂದು ಮನುಷ್ಯರಾದ್ವಿ. ಇವತ್ತು ಯಾವ ಸ್ಥಿತಿ ಇದೆ ಅಂತ ಹೇಳಿದ್ರೆ ನಮ್ಮ ಅಡಿಕೆ ಬೆಳೆಗಾರ ಮಾತ್ರ ಅಲ್ಲ ಒಳ್ಳೆ ಸ್ಥಿತಿನಲ್ಲಿ ಬದುಕ್ತಾ ಇರೋವಂಥದ್ದು. ಅಡಿಕೆಗೆ ಔಷಧಿ ಸಿಂಪಡಣೆ ಮಾಡ್ಲಿಕ್ಕೆ ಬರೋನು ಮೋಟರ್ ಬೈಕ್ನಲ್ಲಿ ಬರ್ತಾನೆ ಬೆಳಿಗ್ಗೆ. ಅವನು ಮೊಬೈಲ್ ಇಟ್ಕೊಂಡಿದ್ದಾನೆ, ನಾವು ಮೊಬೈಲ್ನಲ್ಲಿ ಮಾತಾಡ್ಬೋದು ಅವನ ಹತ್ರ. ಅವನೊಂದು ಒಳ್ಳೆ ಮನೆ ಕಟ್ಟಿದ್ದಾನೆ. ಮೀನು ಮಾರಾಟ ಮಾಡೋರು ನಮ್ಮೂರಿಗೆ ಬಂದು ಸೌತ್ ಕೆನರಿಯಿಂದ ಬಂದಂಥ ಮೀನನ್ನು ಸೈಕಲ್ನಲ್ಲೆಲ್ಲ ತಳ್ಕೊಂಡು ಬಂದು ಮಾರಾಟ ಮಾಡ್ತಿದ್ರು. ಈಗ ಅವ್ರು ಮೋಟರ್ ಬೈಕ್ನಲ್ಲಿ ತಂದು ಮಾರಾಟ ಮಾಡ್ತಾರೆ, ಕಾರ್ನಲ್ಲಿ ತಂದು ಮಾರಾಟ ಮಾಡ್ತಾರೆ. ನಮ್ಮ ಕಾರ್ಪೆಂಟರ್ಸು, ನಮ್ಮ ಮೇಸನ್ರಿಸು ಅವರೆಲ್ಲ ಬೈಕ್ ಇಟ್ಕೊಂಡಿದ್ದಾರೆ, ಒಳ್ಳೊಳ್ಳೆ ಮನೆಗಳನ್ನು ಕಟ್ಟಿದ್ದಾರೆ, ಅವ್ರ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಿಸ್ತಾ ಇದ್ದಾರೆ, ಒಳ್ಳೆ ಬಟ್ಟೆ ಹಾಕ್ತಾ ಇದ್ದಾರೆ. ಒಂದು ಕ್ರಾಂತಿಕಾರಕವಾದಂಥ ಬದಲಾವಣೆ ಯಾಕೆ ಅಂದರೆ ಈ ಅಡಿಕೆಗೆ ಬೆಲೆ